ಪತ್ರಿಕಾ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ಮಾರ್ಗದರ್ಶಕರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನಮ್ಮ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಒಂದು ಮೊದಲನೇ ಪ್ರೆಸ್ ಮೀಟ್, ಮೊದಲನೇ ಮಾತುಕತೆಯ ಈ ಸಮಾರಂಭಕ್ಕೆ ಬಂದಿರೋದಕ್ಕೆ ನಮಗೆಲ್ಲರಿಗೂ ಸುಸ್ವಾಗತವನ್ನು ಹೇಳ್ತಾ ಧನ್ಯವಾದ ಕೂಡ ಹೇಳ್ತೀನಿ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಇದಕ್ಕೆ ಮುಂಚೆ ತಾವೆಲ್ಲರೂ ನೋಡಿರುವಂಥ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನೋ ಒಂದು ಸಿನಿಮಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಂತದಲ್ಲಿದ್ದಂಥ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ಕಲಾವಿದನಾಗಿ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನು, ವಿಶೇಷವಾದಂಥ ಬಲವನ್ನು ಕೊಟ್ಟಂಥ ಸಿನಿಮಾ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18. ಆ ಸಿನಿಮಾದಲ್ಲಿದ್ದಂಥ ಬರವಣಿಗೆ ಆಗಿರ್ಬೋದು, ಆ ಸಿನಿಮಾಗಿದ್ದಂಥ ಪ್ರೆಸೆಂಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಸಿನಿಮಾಗೆ ಒಂದು ವಿಶೇಷವಾದ ಶಕ್ತಿ ಕೊಡ್ತದೆ. ಅಂದರೆ ಆಡಿಯನ್ಸ್ ಆ ಸಿನಿಮಾ ನೋಡುವಂಥ ಒಂದು ಶಕ್ತಿ ಏನಿದೆ ಅದು ನಮಗೆ ಆ ಸಿನಿಮಾ ಮುಖಾಂತರ ಬಂತು. ನಂತರ ಕೇಸ್ ಆಫ್ ಕೊಂಡಾಣ ಮಾಡಿದ್ವಿ. ಅಂದರೆ ಪ್ರಯತ್ನ ಆಗ್ತಾ ಇರುತ್ತೆ, ಎಡಬೋದು ನಡೀತಾ ಇರುತ್ತೆ. ಮತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳಿದಾಗ ನಮಗೆ ಸೀತಾರಾಮ್ ಕಡೆನೇ ತಿರುಗೋದು. ಅದರಲ್ಲಿ ಒಂದು ಅವಕಾಶ ಇತ್ತು, ಅದರಲ್ಲಿ ಒಂದು ಸ್ಕೋಪ್ ಇತ್ತು. ಅಂದರೆ ಇನ್ನೊಂದು ಸೀತಾರಾಮ್ ಮಾಡ್ಬೋದಾದಂಥ ಸ್ಕೋಪ್ ಆ ಸಿನಿಮಾದಲ್ಲಿ ಇದ್ದಿದ್ದರಿಂದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ದೇವಿ ಸರ್ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟನ್ನು ಬರ್ಕೊಂಡ್ಬಂದರು. ಸಾತ್ವಿಕ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇಡೀ ಚಿತ್ರತಂಡ ಮತ್ತೆ ಒಂದಾಗಿ ಸೇರ್ಕೊಂಡು ಆ ಸಿನಿಮಾನ ತಯಾರು ಮಾಡಿದ್ವಿ. ಜೊತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತದ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ನಮ್ಮ ಸಿನಿಮಾಗೆ ಸಿಕ್ಕಿದೆ. ಬಹಳ ದೊಡ್ಡ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರಿ, ಸಿನಿಮಾ ಎಲ್ಲ ಮಾಡಾದ್ಮೇಲೆ ಇವಾಗ ಸಿನಿಮಾ ರಿಲೀಸ್ ಮಾಡಬೇಕಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದೆಷ್ಟು ಕಷ್ಟನೋ, ಸಿನಿಮಾಗೆ ಒಬ್ಬರು ನಿರ್ಮಾಪಕರು ಬರೋದೆಷ್ಟು ಕಷ್ಟನೋ, ಸಿನಿಮಾ ಮಾಡೋದೆಷ್ಟು ಕಷ್ಟ ಇದು, ಸಿನಿಮಾನ ರಿಲೀಸ್ ಮಾಡಿ ಅದನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಸೊ ಅದಕ್ಕೆ ನಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತಹ ಪವನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾನ ಅವರು ನೋಡಿ ಬಹಳ ಇಷ್ಟಪಟ್ಟು ಆವಾಗ ಕಾಲ್ ಮಾಡಿ ನಮಗೆಲ್ರಿಗೂ ಕಂಗ್ರ್ಯಾಚುಲೇಟ್ ಮಾಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಮಾಡೋರು ಇರಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದರು. ಇವತ್ತು ನಮ್ಗೆ ಅವರೇ ಕಾಣಿಸುತ್ತೆ. ಸೊ ಹೋಗಿ ಕೇಳಿದ ತಕ್ಷಣ ಸಿನಿಮಾ ನೋಡಿ ಇಲ್ಲ ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ಥರ ಒಂದು ಸಿನಿಮಾಗೆ ನಿಮ್ಮ ಥರ ಒಂದು ಕೈ, ಒಂದು ಸಪೋರ್ಟ್ ಇದ್ದಾಗ ಮೇಕರ್ಸ್ ಆಗಿರೋ ನಮ್ಮ ಚಿತ್ರತಂಡಕ್ಕೂ ಕೂಡ ಒಂದು ವಿಶ್ವಾಸ ಬರುತ್ತೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಬರುತ್ತೆ. ಸೊ ಆ ನಂಬಿಕೆ ಜೊತೆನೆ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ವಿ, ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ನೀವೆಲ್ಲರೂ ಕೂಡ ಒಳ್ಳೆ ಸಿನಿಮಾ ಬಂದಾಗ, ಅಂದರೆ ನಿಜವಾಗ್ಲೂ ಆ ಸಿನಿಮಾ ಬಗ್ಗೆ ಕಾಳಜಿ ವಹಿಸಿ, ನಿಜವಾಗ್ಲೂ ಸಿನಿಮಾ ಗೊತ್ತಿದ್ದು ಸಿನಿಮಾ ಮಾಡಿದಾಗ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಂದು ರಿವ್ಯೂ ಆಗಲಿ, ಆ ಸಿನಿಮಾನ ಮುಂದಕ್ಕೆ ತೊಗೊಂಡು ಹೋಗುವಂಥ ಕೆಲಸ ಆಗಲಿ, ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ನೀವು ಕರ್ಕೊಂಡು ಹೋಗಿದ್ದೀರಾ. ಈ ಸಿನಿಮಾ ಕೂಡ ಅದರಿಂದ ಹೊರತೇನಲ್ಲ. ನಮ್ಮ ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ. ನನಗೆ ಈ ಸಿನಿಮಾದಲ್ಲಿ ತುಂಬ ವೈಯಕ್ತಿಕವಾದಂಥ ಒಂದು ಒಳ್ಳೆಯ ವಿಚಾರ, ಒಂದು ಅನುಭವ ಏನಪ್ಪ ಅಂದರೆ ಉಷಾ ಅಕ್ಕ ಜೊತೆ ಆ್ಯಕ್ಟ್ ಮಾಡಿರೋದು. ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದೆ ಉಷಾ ಅಕ್ಕ ಜೊತೆ ಒಂದು ಅತ್ತಿಗೆ ಅನ್ನೋ ಸೀರಿಯಲಲ್ಲಿ 1998 ಏನೋ 1999. ಆವಾಗ ನಾನು ಯಾವ ರೀತಿ ಉಷಾ ಅಕ್ಕಗೆ ಒಬ್ಬ ಸ್ಟೂಡೆಂಟಾಗಿ ಜೊತೆ ಕೆಲಸ ಮಾಡಿದ್ನು, ಇವಾಗಲೂ ಕೂಡ ಅದೇ ಥರ ಕೆಲಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ನನಗೆ ಈ ಕ್ಯಾರೆಕ್ಟರ್ ಆಗಲಿ, ಇವ್ರು ಸೃಷ್ಟಿ ಮಾಡಿದಂಥ ವಾತಾವರಣ ಆಗಲಿ ಇವೆಲ್ಲ ಕೊಟ್ಟಿದೆ. ಕೆಲಸ ಮಾಡಿರೋ ತೃಪ್ತಿ ಬಹಳ ಇದೆ. ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂದರೆ ಸಿನಿಮಾ ರಿಲೀಸ್ ಆಗಬೇಕು. ಆವಾಗ ಇನ್ನೂ ಹೆಚ್ಚು ಮಾತಾಡುವಂಥ ಅವಕಾಶ, ಹೆಚ್ಚು ತಿಳ್ಕೊಳ್ಳೋಂಥ ಅವಕಾಶ ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಇವತ್ತು ನಾನು ಬಿಡ್ತಿರೋದು ಒಂದೇ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಕೈಂಡ್ಲಿ ಸ್ಪ್ರೆಡ್ ದ ಪಾಸಿಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ಮಾತಾಡ್ತಾರೆ ಪವನ್ ಸರಿ ಕೊಡ್ತೀನಿ. ಹಾಂ ಸರ್. ಸರ್, ಇದು ಇವಾಗ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18ನಲ್ಲಿ ಬಿನಯ್ ಅನ್ನೋ ಪಾತ್ರ ಅದಕ್ಕೊಂದು ಅಂತ್ಯ ಆಗೋಗುತ್ತೆ. ಹಾಗಾಗಿ ಸೀತಾರಾಮ್ ಒಬ್ಬ ಪೊಲೀಸ್ ಕೆಲಸ ಮಾಡೋರಿಗೆ ಕೇಸ್ ಆಗಲಿ ಅಥವಾ ಕ್ರೈಮ್ ಅನ್ನೋದಾಗಲಿ ಅವ್ರು ಬೆನ್ನು ಬಿಡೋದಿಲ್ಲ. ಆದರೆ ಇನ್ನೊಂದು ಕೇಸ್ ಅವ್ರ ಬೆನ್ನು ಹಿಡಿಯುತ್ತೆ, ಯಾವ ರೀತಿ ಅವ್ರನ್ನ ಆವರಿಸ್ಕೊಳುತ್ತೆ, ಯಾವ ರೀತಿ ಅವನ್ನ ಹಾಂಟ್ ಮಾಡುತ್ತೆ, ಅದು
ಒಂದೊಂದ್ಸಲ ಅವರ ವೈಯಕ್ತಿಕ ಜೀವನದಿಂದ ಬರ್ಬೋದು ಅಥವಾ ಬೇರೆ ಇನ್ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರಿಂದ ಬರ್ಬೋದು. ಇದನ್ನ ಯಾವ ರೀತಿ ಇದನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ ಅನ್ಕೊಂಡಾಗ ದೇವಿಯವರು ತುಂಬಾ ಒಳ್ಳೆ ಒಂದು ಎಳೆಯನ್ನ ತಗೊಂಡ್ಬಂದು ಈ ತರ ಈ ಸಿನಿಮಾ ಮಾಡೋಣ, ಇದಕ್ಕೊಂದು ಒಳ್ಳೆ ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳಿದಾಗ ಬೇರೆ ಬೇರೆ ಪಾತ್ರಗಳ ಒಂದು ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಾಗುತ್ತೆ, ಈ ಕಥೆಗಾಗುತ್ತೆ. ಆಮೇಲೆ ಈ ಸಿನಿಮಾದ ಸ್ಪೀಡ್ ಕೂಡ ಅಷ್ಟೇ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಮಾಡಿದಾಗ ಅದರದೇ ಆದಂಥ ಒಂದು ಸ್ಪೀಡ್ ಇತ್ತು, ಅದರದೇ ಆದಂಥ ಒಂದು ಸಣ್ಣ ಲಿಮಿಟೇಷನ್ ಇತ್ತು. ಇದು ಅಂದ್ರೆ ಆ ಲಿಮಿಟೇಷನ್ ಮೀರು ಹೊರಗಡೆ ಬಂದ್ಬಿಟ್ಟಿದ್ದೀವಿ, ರೆಕ್ಕೆ ಬಿಚ್ಕೊಂಡು ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಅಲ್ಲದೇನೆ ಅದೇ ಒಂದು ಕನ್ಫೈನ್ಡ್ ಏರಿಯಾದಲ್ಲಿ, ಅದೇ ಒಂದು ಕನ್ಫೈನ್ಡ್ ಲಿಮಿಟೇಷನ್ಸಲ್ಲಿ ಇನ್ನೂ ಇಂಟೆನ್ಸ್ ಆಗಿ ಸ್ಕ್ರಿಪ್ಟ್ ಮಾಡಿ, ಇನ್ನೂ ಇಂಟೆನ್ಸ್ ಆಗಿರುವಂಥ ಪಾತ್ರಗಳನ್ನ, ನನ್ನ ಪಾತ್ರದ ಒಂದು ಬೆಳವಣಿಗೆ ಇರುತ್ತೆ. ಆ ಬೆಳವಣಿಗೆನ ನಾನು ಹಿಡಿಯೋದಕ್ಕೆ ಒಂದು 2-3 ದಿನ ಆಯಿತು ನನಗೆ, ಒಂದು ಸ್ವಲ್ಪ ಚಾಲೆಂಜಿಂಗ್ ಆಯಿತು ನನಗೆ. ಆ ಚಾಲೆಂಜ್ನ ಬಹಳ ಸುಲಭವಾಗಿ ಅನ್ನೋದಕ್ಕಿಂತ ಬಹಳ ಪ್ಲ್ಯಾನ್ಡ್ ಆಗಿ ನಿರ್ದೇಶಕರು ಬರವಣಿಗೆ ಮುಖಾಂತರ ನನಗೆ ಅದನ್ನು ನಿಭಾಯಿಸುವಂಥ ಅವಕಾಶ ಕೊಟ್ಟಿದ್ದಾರೆ. ಗೋಪಾಲ್ ಕೃಷ್ಣ ಸರ್ ಅವರಿದ್ದಾರೆ, ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಇಟ್ಸ್ ಲೈಕ್ ಎ ಟ್ರೀಟ್. ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಉಷಾಕ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ನಾವು ಅಲರ್ಟ್ ಆಗಿರ್ತೀವಿ ಆ್ಯಕ್ಟ್ ಮಾಡ್ಬೇಕಾದ್ರೆ. ಅಂದರೆ ಅವ್ರ ಪಾತ್ರನ ಎಷ್ಟರ ಮಟ್ಟಿಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಇವಾಗ ನಾನು ಹೇಳಿ ಹೊಡಿತೀನಿ ಅನ್ನೋ ಥರ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಅಲರ್ಟ್ ಆಗಿರಬೇಕು. ಇನ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇನ್ಯಾವ ರೀತಿ ಒಂದು ಸಣ್ಣ ವಿಚಾರದಲ್ಲಿ ಆ ಕ್ಯಾರೆಕ್ಟರ್ಲಿ ಸ್ಕೋರ್ ಮಾಡ್ಬೋದು ಅನ್ನೋ ವಿಚಾರಗಳು. ಎಸ್ಪೆಷಲಿ ಸೀತಾರಾಮ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಒಂದು ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಮೇಲೆ ವರ್ಕ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಯಿತು ನನಗೆ. ಇಟ್ ಇಸ್ ನಾನು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಇಟ್ ಈಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಚೆನ್ನಾಗಿದೆ ಇದು, ಯಾಕಂದರೆ ಯೋಚನೆ ಮಾಡೋ ಥರ ಮಾಡ್ತಿದ್ದು. ಹೊರಗಿನ ಪ್ರೆಷರು ಜೊತೆ ಕೇಸ್ ಪ್ರೆಷರು ಚೆನ್ನಾಗಿತ್ತು. ಹೊರಗಿನ ಪ್ರೆಷರ್ ಜೊತೆಗೆ ಕೇಸ್ ಪ್ರೆಷರ್ ಹ್ಯಾಂಡಲ್ ಮಾಡುವಂಥ ಒಂದು ಏನು ಹೇಳ್ತಾರೆ ಒಂದು ಚೈತನ್ಯ ಸಿಗ್ತಾ ಇತ್ತು ನಮಗೆ ಹೊರಗಿನ ಪ್ರೆಷರ್ ಜೊತೆಗೆ. ಆವಾಗಲೇ ಕೇಸ್ ಸಾಲ್ವ್ ಮಾಡುವಂಥ ಎನರ್ಜಿ ಕೂಡ ಸಿಗ್ತಾ ಇತ್ತು. ಆ್ಯಂಡ್ ಆಫ್ ಕೋರ್ಸ್ ದ ಟೀಮ್. ನಾನು ನಿಜವಾಗ್ಲೂ ಇದರಲ್ಲಿ ಬಹಳ ವಿಶೇಷವಾಗಿ ನಾನು ಮೆನ್ಷನ್ ಮಾಡಲೇಬೇಕಾಗಿರುವಂಥ ಹೆಸರು ನಮ್ಮ ಸಿನಿಮಾಟೋಗ್ರಫರ್ ಹೇಮಂತ್ ಅವ್ರ ಕೆಲಸ. ಅವರೊಂಥರ ನಮಗೆ ಸಿನಿಮಾಗೆ ಚಿತ್ರಕಥೆ ಎಷ್ಟು ಇಂಪಾರ್ಟೆಂಟು, ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಏನೇ ಒದಗಿಸೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನು ಬಹಳ ಚೆನ್ನಾಗಿ ಆ ಜವಾಬ್ದಾರಿನ ನಿಭಾಯಿಸುವಂಥ ಕೆಲಸ ನಮ್ಮ ಹೇಮಂತ್ ಅವರು ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹೇಮಂತ್ ಸರ್. ಅವ್ರ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಇವತ್ತು, ಆದರೆ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ಅದ್ರ ಬಗ್ಗೆನೇ ಮಾತಾಡುವಂಥ ಹಲವಾರು ಅಂಶಗಳಿರ್ತವೆ, ಆವಾಗ ಅವ್ರ ಜೊತೆಗೆ ಇರ್ತಾರೆ ಅನ್ನೋ ಒಂದು ಇದಿಟ್ಕೊಂಡು ನಾನು ಥ್ಯಾಂಕ್ಸ್ ಹೇಳ್ತೇನೆ.